ನಮಸ್ತೆ ಎಲ್ಲರಿಗೂ. ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಲ್ತಿ ಕೇಕ್ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ. ಕ್ರಿಸ್ಮಸ್ಗೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ಬೇಗನೂ ಆಗುತ್ತೆ, ತುಂಬ ಈಸಿನೂ ಕೂಡ, ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ನಾನು ಆರೆಂಜ್ ತೊಗೊಂಡಿದ್ದೀನಿ, 3-4 ಆರೆಂಜ್ ತೊಗೊಂಡಿದ್ದೀನಿ. ಅದ್ರ ಜ್ಯೂಸ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ತಕ್ಕೊಳ್ಳೋಣ. ನೋಡಿ ತಕ್ಕೊಂಡಿದ್ದೀನಿ, ಸೋಸ್ಕೊಂಡಿದ್ದೀನಿ. ನಾನು ಚಕ್ಕೆ ಹಾಕೋತಾ ಇದ್ದೀನಿ, 2 ಇಂಚಿದೆ. ಪೌಡ್ರ್ ಮಾಡ್ಕೊಳ್ಳೋಣ, ಇದು ಡ್ರೈ ಪೌಡ್ರು ಬೇಕಿದು. ಲವಂಗ 3, ಏಲಕ್ಕಿ 5 ಹಾಕ್ಕೊಂಡಿದ್ದೀನಿ. ಅದು ಬಿಡಿಸ್ಕೊಂಡು ಡ್ರೈ ಪೌಡ್ರು ಮಾಡ್ಕೋಬೇಕಿದು. ಇಷ್ಟೇ ಹಾಕ್ಕೊಂಡ್ರೆ ಪೌಡ್ರ್ ಆಗೋಲ್ಲ. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪೌಡ್ರು ಮಾಡ್ಕೋತಾ ಇದ್ದೀನಿ. ನಾನು ಪೌಡ್ರು ಮಾಡ್ಕೊಬರೋಣ. ನೋಡಿ ಪೌಡ್ರು ಮಾಡ್ಕೊಬಂದಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಕೆಂಪು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಆಮೇಲೆ ಟೂಟಿ ಫ್ರೂಟಿ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳೋಣ. ಇದು ನೋಡಿ ಕಟ್ ಮಾಡ್ಕೊಬಂದಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಚಿಕ್ಕ ಚಿಕ್ಕ ಪೀಸು, ಪಿಸ್ತಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಹಾಕೋತಾ ಇದ್ದೀನಿ. ಇದು ಬೆಲ್ಲದಿಂದ ಮಾಡ್ತಾ ಇರೋದು ಕೇಕು, ತುಂಬ ಹೆಲ್ತಿ ಕೂಡ. ಇದು ಮನೆಯಲ್ಲೇ ತುಂಬ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಒಂದ್ಸಲಿ ಮಾಡಿ ನೋಡಿ, ಫುಲ್ ವಿಡಿಯೋ ನೋಡಿ, ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. 1.5 ಕಪ್ ತೊಗೊಂಡಿದ್ದೀನಿ ಬೆಲ್ಲನ ನಾನು. ಇದು ಹೆಲ್ತಿ ಕೂಡ. ಇದು 3 ಸ್ಪೂನು ನೀರು ಹಾಕೋತಾ ಇದ್ದೀನಿ. ಬೆಲ್ಲ ಕರಗಬೇಕು ಚೆನ್ನಾಗಿ. ಒಂಚೂರು ಬೆಲ್ಲ ಇರಬಾರ್ದು, ಫುಲ್ ಕರಗಬೇಕು. ನೋಡಿ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದಾನೆ, ಅದೆಲ್ಲನೂ ಹಾಕೋತಾ ಇದ್ದೀನಿ ಬೆಲ್ಲದಲ್ಲಿ. ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಇದು ತುಂಬ ಬೇಗನೂ ಆಗುತ್ತೆ. ಇದು ಮನೆಯಲ್ಲೇ ಎಲ್ಲರೂ ಸಹ ಮಾಡ್ಕೋಬೋದು, ಓವನಲ್ಲೇ ಮಾಡ್ಕೋಬೇಕಂತ ಏನಿಲ್ಲ. ನಾನು ಮನೆಯಲ್ಲೇ ಗ್ಯಾಸಲ್ಲಿ ಕುಕ್ಕರ್ ಸ್ಟೀಮಲ್ಲೇ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ ಹಾಕೋತಾ ಇದ್ದೀನಿ 100 ಗ್ರಾಮು. ಕರಗಿಸ್ಕೊಳ್ಳೋಣ ಇದು ಬೆಣ್ಣೆನ. ಹೆಲ್ತಿ ಕೂಡ ಇದು. ಗೋಧಿ ಹಸಿಟ್ಟಲ್ಲಿ ನಾನು ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಹೆಲ್ತಿ ಇದು. ಕ್ರಿಸ್ಮಸ್ಗೆ ನೀವು ಮನೆಗೆ ಮಾಡ್ಕೊಳ್ಳಿ, ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆಲ್ಲ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಮೊದಲೇ ನಾನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ ಪಾತ್ರೆನ. ಡ್ರೈ ಫ್ರೂಟ್ಸ್ ಮಾಡ್ಕೊಂಡಿದ್ರಲ್ಲ, ಅದನ್ನು ತಣ್ಣಗಾದ್ಮೇಲೆ ಆರೆಂಜ್ ಜ್ಯೂಸ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳೋಣ. ಇದು 1 2 ಅವರ್ 3 ಅವರ್ ಇಕ್ಕಿದ್ರೂ ತುಂಬ ಟೇಸ್ಟ್ ಬರುತ್ತೆ. ನಾನು ನಾನು ಕೇಕ್ ತೋರಿಸ್ತಾ ಇರೋದು. ನಾನು ಒಂದು 20 ನಿಮಿಷ ಇಕ್ತಾ ಇದ್ದೀನಿ ನಾನು. ಹಸಿಟ್ಟನ್ನೆಲ್ಲ ಮಾಡ್ಕೊಳೋ ಅಷ್ಟರಲ್ಲಿ 1.5 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ಗೋಧಿ ಹಸಿಟ್ಟು ತುಂಬ ಹೆಲ್ತಿ ಕೂಡ ಇದು. ನಾನು ಹಾಕ್ತಿರೋದು ಎಲ್ಲನೂ ಹೆಲ್ತಿದೆ. ಇದು ಹಾಕ್ತಿರೋದು ಕೇಕಿಗೆ. ನೀವು ಮನೆಗೆ ಟ್ರೈ ಮಾಡಿ. ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ 1 ಕಪ್ಪು. ಮಿಲ್ಕ್ ಪೌಡ್ರು ಹಾಕ್ಕೊಂಡು ತುಂಬ ಟೇಸ್ಟ್ ಬರುತ್ತೆ ಕೇಕ್ದು. ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಚಕ್ಕೆ, ಲವಂಗ, ಏಲಕ್ಕಿದು, ಅದು ಹಾಕ್ತಾಯಿದ್ದೀನಿ. ನೋಡಿ ಗಂಟು ಇದೆಲ್ಲ ಹೋಗುತ್ತೆ ಅಂತ ಜಾಲಿಸ್ಕೊತಾ ಇದ್ದೀನಿ ನಾನು. ಜಲ್ಡಿ ಹಿಡಿತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಸಿ ಹಿಟ್ಟನ್ನ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 20 ನಿಮಿಷ ಇಕ್ಕೊಂಡಿದ್ದೆ. ನಾನು ದಿಢೀರಾಗಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ 20 ನಿಮಿಷ ಇಕ್ಕೊಂಡಿದ್ದೆ. ನಿಮ್ಗೇನಾದ್ರು ಟೈಮ್ ಇದ್ದರೆ ನೀವು 2 ಅವರ್ 3 ಅವರ್ ಇಕ್ಬೋದು, ತುಂಬ ಟೇಸ್ಟ್ ಬರುತ್ತೆ. ಡ್ರೈ ಫ್ರೂಟ್ಸ್ ನೆನೆಯುತ್ತೆ ಆರೆಂಜಲ್ಲಿ ಚೆನ್ನಾಗಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು ಹಸಿಟ್ಟನ್ನು. ಗೋಧಿ ಹಸಿಟ್ಟು ನೋಡಿ ಗಂಟಿಲ್ಲದೆ ಕಲಿಸ್ಕೋಬೇಕು. ಬಟರ್ ಪೇಪರ್ ನಂಗೆ ಸಿಕ್ಕಿಲ್ಲ. ಕೇಕರಲ್ಲಿ ವೈಟ್ ಶೀಟ್ ತೊಗೊಂಡು ನಾನು ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಥರ ಮಾಡ್ಕೋತಾ ಇದ್ದೀನಿ ನಾನು. ಯಾರ್ಯಾರು ಬಟರ್ ಪೇಪರ್ ಸಿಕ್ಕಿಲ್ಲ, ಈ ಥರ ವೈಟ್ ಶೀಟ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಬಟರ್ ಪೇಪರ್ ಮನೇಲೇ ರೆಡಿ ಆಗುತ್ತೆ. ಬಟರ್ ಪೇಪರ್ ಸಿಗೋರು ಮಾಡ್ಕೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್ಮು. ನನಗೆ ಬಟರ್ ಪೇಪರ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ಚಿಕ್ಕದು ಎಲ್ಲ ಸಾಮಾನು, ಡ್ರೈ ಫ್ರೂಟ್ಸು ಎಲ್ಲನೂ ಮನೆಗೆ ಇರುತ್ತೆ. ಹೆಲ್ತಿ ಕೂಡ ಇದು. ನೀವು ಮನೆಗೆ ಮಾಡ್ಕೊಂಡು ತಿನ್ಬೋದು. ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ 1 ಸ್ಪೂನು. ಬೆಣ್ಣೆ ಕರಿಸ್ತೀವಲ್ಲ, ಅದು ಹಾಕೋತಾ ಇದ್ದೀನಿ. ಹಾಲು ನೋಡ್ಕೊಂಡು ಎಕ್ಸ್ಟ್ರಾ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು, ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು.
ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಒಂದೇ ಡೈರೆಕ್ಷನಲ್ಲಿ. ಇದೆಲ್ಲ ಕಲಸಾದ್ಮೇಲೆ ಲಾಸ್ಟಲ್ಲಿ ಬೇಕಿಂಗ್ ಪೌಡ್ರು ಹಾಕಿ 1 ಸ್ಪೂನು ಬೇಕಿಂಗ್ ಸೋಡಾ 1/4 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಅದು ಇದು ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ವಿನಿಗರ್ ಹಾಕಬೇಕು 1 ಸ್ಪೂನು. ಸೋಡಾ ಕೆಲಸ ಮಾಡಬೇಕಂದ್ರೆ ವಿನಿಗರ್ ಹಾಕಬೇಕು. ನೋಡಿ ಹಾಕೊಂಡು ಒಂದೇ ಡೈರೆಕ್ಷನ್ ಕಲಿಸ್ಕೋಬೇಕು. ಇದನ್ನು ತಕ್ಷಣವೇ ಹಾಕೋಬೇಡಿ. ನೀವು ಯಾವಾಗ ಕೇಕ್ ಮಾಡಬೇಕಂತ ಇದ್ದೀರ ಆವಾಗ ಲಾಸ್ಟಲ್ಲಿ ಇದು ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ಬೇಗನೆ ಹಾಕೋಬೇಡಿ, ಇಲ್ಲಾಂದರೆ ಉಪ್ಕೊ ಬಂದುಬಿಡುತ್ತೆ. ಕೇಕ್ ಟಿನ್ ಎಷ್ಟಿದೆ ಅರ್ಧ ಹಾಕ್ಕೊಳ್ಳಿ, ಉಪ್ಕೊ ಬಂದುಬಿಡುತ್ತೆ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಇದು ಗಾರ್ನಿಷ್ಗೆ. ನೀವು ನಿಮ್ಮ ಮನೆಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದು ಹಾಕ್ಕೊಳ್ಳಿ. ನಾನು ಬಾದಾಮಿ, ಕೆಂಪು ದ್ರಾಕ್ಷಿ, ಕಪ್ ದ್ರಾಕ್ಷಿ, ಟೂಟಿ ಫ್ರೂಟಿ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಸ್ಟೀಮ್ಗೆ ಇಟ್ಕೊಂಡಿದ್ದೆ ಅಲ್ಲಿ ಹಾಕೋತಾ ಇದ್ದೀನಿ ಕೇಕ್ನ. ಸ್ಟೀಮ್ ಮಾಡ್ಕೊಳ್ಳೋಣ. ಸುಮಾರು ನಾನು 1 ಅವರ್ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು 2 ಕೇಕ್ ಮಾಡಿದ್ದೆ. ಬಾಕ್ಸ್ ಟೈಪಲ್ಲೊಂದು, ರೌಂಡ್ ಶೇಪಲ್ಲೊಂದು. ನೀವು ಮನೆಗೆ ಟ್ರೈ ಮಾಡಿ, ಹೆಲ್ತಿ ಕೇಕ್ ಇದು. ಯಾರ್ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ್.